ಹಾಯ್ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವೇರಮ್ಮ ಬ್ಲಾಗ್ಸ್. ಬನ್ನಿ ಎಲ್ಲ ಇವತ್ತು ನಮ್ಮೂರಲ್ಲಿರೋ ಒಂದು ಸುಂದರವಾದ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ನಾಪೋಕ್ಲಿಂದ ಸುಮಾರು 1-2 ಕಿಲೋಮೀಟ್ರ್ ಆಗ್ಬೋದು, 2-3 ಕಿಲೋಮೀಟ್ರು. ತುಂಬ ಪ್ರಕೃತಿ ನೋಡಿದರೆ ಅಷ್ಟು ಖುಷಿ ಆಗ್ತದೆ, ಅಷ್ಟು ಸುಂದರವಾಗಿರೋವಂಥ ಜಾಗ ಇದು. ಎಷ್ಟು ಒಂಥರ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಅಂತಂದರೆ, ಈ ದೇವಸ್ಥಾನ ನಾನು ಸಣ್ಣವಳಿದ್ದಾಗಿಂದ ನೋಡ್ತಾ ಇದ್ದೀನಿ, ಅದೇ ರೀತಿ ಇದೆ. ತುಂಬ ಏನೂ ಚೇಂಜಸ್ ಆಗಿಲ್ಲ, ಸ್ವಲ್ಪ ಎಲ್ಲ ಇಂಪ್ರೂವ್ ಮಾಡಿದ್ದಾರೆ. ಬಟ್ ಆ ನೇಚರ್ ಇದೆಯಲ್ಲ, ಅದನ್ನು ಹಾಗೇ ಉಳಿಸ್ಕೊಂಡು ಬಂದಿದ್ದಾರೆ. ಆ ಕೊಳ ಇರ್ಬೋದು, ಆ ದೇವಸ್ಥಾನದ ಮೆಟ್ಲಿರ್ಬೋದು, ಆ ದೇವಸ್ಥಾನದ ಸುತ್ತದ ಪರಿಸರ ಇರ್ಬೋದು, ಮರಗಿಡಗಳಿರ್ಬೋದು, ಎಲ್ಲ ಹಾಗೇ ಇದೆ. ಒಂಥರ ಮನಸ್ಸಿಗೆ ಒಂಥರ ತುಂಬಾ ಸಮಾಧಾನ ಸಿಗುತ್ತಲ್ವ. ನಾವು ಹಿಂದಿನಿಂದ ನೋಡ್ಕೊಂಡು ಬಂದಿರೋ ಅಂಥ ಪ್ಲೇಸು ಅದೇ ರೀತಿ ಇದೆ ಅಂತಂದರೆ ತುಂಬಾ ಒಂಥರ ಸಮಾಧಾನ ಆಗುತ್ತೆ. ಈ ದೇವಸ್ಥಾನದ ಹೆಸರು ಮಕ್ಕಿಸಾಸ್ತವು ದೇವಸ್ಥಾನ ಅಂತ, ಅಯ್ಯಪ್ಪ ಸ್ವಾಮಿಯ ಪ್ರತಿರೂಪ. ಇಲ್ಲಿ ಲಾಸ್ಟ್ ಮಂತು ಒಂದು ಹಬ್ಬ ಆಗಿತ್ತು, ವರ್ಷಕ್ಕೊಂದ್ಸಲಿ ಹಬ್ಬ ಆಗುತ್ತೆ, ಮೇ 3-4. ತುಂಬ ಚೆನ್ನಾಗಿ ಹಬ್ಬ ಆಗುತ್ತೆ, ತುಂಬ ಗ್ರ್ಯಾಂಡಾಗಿರುತ್ತೆ. ನೀವು ಕಾಂತಾರ ಮೂವಿಯಲ್ಲೆಲ್ಲ ನೋಡಿರ್ತೀರಲ್ವ, ಕೋಲ ಕಟ್ಟೋದು, ಆ ಥರ ಇಲ್ಲಿ ತೆರೆ ಅಂತೀವಿ ನಾವು. ಮಕ್ಕಿ ದೇವಸ್ಥಾನದಲ್ಲಿ ತೆರೆ ಆಗುತ್ತೆ, ಚೌಂಡಿ ತೆರೆ, ತುಂಬಾ ಚೆನ್ನಾಗಿರುತ್ತೆ. ತುಂಬ ಒಂಥರ ಮೈ ರೋಮಾಂಚನ ಆಗುತ್ತೆ ಅದನ್ನು ಹಬ್ಬ ಆಗುವಾಗ ಇಲ್ಲಿ ನೋಡಲಿಕ್ಕೆ. ಮೇಲೇರಿ ಬೀಳೋದು ಅಂತ ಹೇಳ್ತೀವಿ ನೋಡಿ, ಅಲ್ಲಿ ಬೆಂಕಿ ಕೆಂಡದ ಒಂದು ಗುಡ್ಡೆ ಮಾಡಿ ಅದ್ರ ಮೇಲೆ ದೇವರು ಬಂದಂಥ ವ್ಯಕ್ತಿ ಅದ್ರ ಮೇಲೆ ಇದು ಮಾಡ್ತಾ ಇರ್ತಾರೆ. ಒಂಥರ ಮನಸ್ಸಿಗೇನೋ ಒಂಥರ ಹೌದಪ್ಪ, ಒಂದೇನೋ ಒಂದು ಸತ್ಯ ಇದೆ ಇಲ್ಲಿ ಅಂತ ಒಂಥರ ಫೀಲ್ ಆಗುವಂಥ ಸನ್ನಿವೇಶ ಅದಾಗಿರುತ್ತೆ. ಎಷ್ಟು ಚೆನ್ನಾಗಿದೆ ಅಂತ. ಬನ್ನಿ, ಇಲ್ಲಿ ನಾವು ದೇವಸ್ಥಾನಕ್ಕೆ ಹೋಗೋಕೆ ಮುಂಚೆ ಹೇಗೆ ಕಾಲು ತೊಳ್ಕೊಂಡು ಒಳಗಡೆ ಹೋಗ್ತೀವಿ, ಅದೇ ರೀತಿ ಮೊದಲು ಡೈರೆಕ್ಟಾಗಿ ಕೊಳದಲ್ಲೇ ಕಾಲು ಕೈ ತೊಳ್ಕೊಂಡು ಮೇಲೆ ಹೋಗ್ತಿದ್ವಿ. ಇವಾಗ ಫಸ್ಟೇ ಅಲ್ಲಿ ಕೊಳಾಯಿ ಮಾಡಿದ್ದಾರೆ, ಅಲ್ಲಿ ಕಾಲು ಕೈ ತೊಳ್ಕೊಂಡು, ಈಗ ಏನಿದ್ರು ನಮ್ಮ ಪದ್ಧತಿ ಅಲ್ವಾ ಅಂಥೇಳಿ ಕೊಳ ನೋಡಿಕೊಂಡು ಅಲ್ಲಿ ನೀರನ್ನು ಪ್ರೋಕ್ಷಣೆ ಮಾಡ್ಕೊಂಡು ಹೋಗೋಣ ಅಂಥೇಳಿ ಬಂದಿದ್ದೀವಿ. ಇದು ಸಹ ಅಷ್ಟೇ, ಈಗ ಸಿಮೆಂಟು ಎಲ್ಲ ಹಾಕಿದ್ದಾರೆ. ಮೊದಲು ಕಲ್ಲಿಂದು ಮೆಟ್ಲಿತ್ತು, ಈಗ ಸಿಮೆಂಟ್ ಮೆಟ್ಲು ಮಾಡಿದ್ದಾರೆ. ಅದೇ ಥರ ಇದೆ ಜಾಗ ಎಲ್ಲ, ತುಂಬಾ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ನೀವು ಭಾಗಮಂಡಲ ಹೋಗಬೇಕಾದ್ರೆ ನಾಪೋಕ್ಲು ಮೇಲೆ ಹೋಗೋದಾದರೆ ತಲಕಾವೇರಿ ಭಾಗಮಂಡಲಕ್ಕೆ, ನಾಪೋಕ್ಲು ಸಿಟಿಯಿಂದ ಲೆಫ್ಟಿಗೆ ಒಂದು ರೋಡ್ ಹೋಗುತ್ತೆ, ಬೇತೂರು ರೋಡು ಅಂತ. ಅಲ್ಲಿ ಬಂದರೆ ನಿಮಗೆ ಬೋರ್ಡ್ ಕಾಣುತ್ತೆ, ಮಕ್ಕಿ ದೇವಸ್ಥಾನದ್ದು ಒಂದು ಆರ್ಚ್ ಥರ. ಅಲ್ಲಿಂದ ಸೀದಾ ಒಳಗಡೆ ಬಂದರೆ ಒಂದೇ ರೋಡು ಈ ದೇವಸ್ಥಾನದ ಹತ್ರ ಬರುತ್ತೆ. ಒಂದ್ಸಲಿ ವಿಸಿಟ್ ಮಾಡಿ. ಮಧ್ಯಾಹ್ನ 12:30ಗೆ ಪೂಜೆ ಇರುತ್ತೆ ಪ್ರತಿದಿನ, ಅದಾದಮೇಲೆ ಇರಲ್ಲ, ನೀವು ದರ್ಶನ ಮಾಡ್ಕೊಂಡು ಹೋಗ್ಬೋದು. ನೋಡಿ, ಈ ಕೊಳದಲ್ಲಿ ದೊಡ್ಡ ದೊಡ್ಡ ಮೀನುಗಳಿದ್ದಾವೆ, ದೇವ್ರ ಮೀನು ಅದು. 2-3 ಮೀನಿದೆ. ನಾವು ಬಂದಾಗೆಲ್ಲ ಕಡಲೆಪುರಿ ತೊಗೊಂಬಂದು ಹಾಕಬೇಕು ಅಂತ ಅಂದ್ಕೊಂಡಿರ್ತೀವಿ. ಬರೋವಾಗ ಯಾವುದೋ ಗ್ಯಾನ್ದಲ್ಲಿ ಹಂಗೆ ಬಂದುಬಿಟ್ಟಿರ್ತೀವಿ, ಮರ್ತ್ಬಿಟ್ಟು. ಕೆಲವೊಂದು ಸಲ ಸಿಗೋದು ಇಲ್ಲ ಇಲ್ಲೆಲ್ಲ. ಬೆಂಗಳೂರಲ್ಲೆಲ್ಲ ಆದರೆ ಸುಮಾರು ಕಡೆ ಸಿಗುತ್ತೆ, ಬಟ್ ಇಲ್ಲಿ ಹುಡುಕಬೇಕು, ನೆನಪಾಗಲ್ಲ. ಅಂದರೆ ಎದುರಿಗಿಟ್ಟಿರಲ್ಲ, ಅಂಗಡಿಯಲ್ಲೆಲ್ಲ ಇರುತ್ತೆ, ಎದುರಿಗೆಲ್ಲೂ ಇಟ್ಟಿರಲ್ಲ, ಅದರಿಂದ ಮರ್ತು ಬಂದುಬಿಟ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನನಗೇನೋ ಒಂಥರ ಇಲ್ಲಿ ಬಂದರೆ ಏನೋ ಒಂಥರ ಖುಷಿ, ಅಷ್ಟು ಒಂಥರ ಏನೋ ಮನಸ್ಸಿಗೆ ಸಮಾಧಾನ ಇಲ್ಲಿ. ನೋಡಿ ಮೀನುಗಳು 2-3 ಮೀನಿದೆ, ಯಾರೂ ಅದನ್ನು ಹಿಡಿಯಲ್ಲ. ಈ ಕಲ್ಯಾಣಿ ತುಂಬ ಆಳವಾಗಿದೆ, ಬಾವಿ ಥರ ಇದೆ. ಹೋಗ್ತಾ ಹೋಗ್ತಾ ಇದೇ ಥರ ಮೆಟ್ಲಾಗಿ ಒಳಗಡೆ ಬಾವಿ ಥರ ಇದೆ. ಹಳೇ ಕಾಲದಲ್ಲಿ ಮಾಡಿರೋದು, ತುಂಬ ಹಳೇ ಕಾಲದ್ದಿದು. ಎಷ್ಟು ದೊಡ್ಡದಾಗಿದೆ, ಆಳವಾಗಿದೆ. ಆಮೇನೂ ಇತ್ತು ಒಂದು, ಈಗ ಇದೆಯಾ ಏನೋ ಗೊತ್ತಿಲ್ಲ, ನಾವು ಬಂದಾಗೆಲ್ಲ ಕಂಡಿಲ್ಲ, ಬರೀ ಮೀನು ಮಾತ್ರ ಕಂಡಿದ್ದೀವಿ. ಇಲ್ಲಿ ಕುತ್ಕೊಂಡು ಒಂದು 10 ನಿಮಿಷ ಕುತ್ಕೊಂಡು ಆ ನೀರನ್ನ ತಲೆ ಮೇಲೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಆ ಮೀನು ಜೊತೆ ಆ ಮೀನನ್ನ ನೋಡ್ಕೊಂಡು ಕುತ್ಕೊಂಡಿದ್ರೆ ಏನೋ ಒಂಥರ ಅಲ್ವಾ. ನೋಡಿ ಅಲ್ಲಿ ಹೋಗ್ತಾ ಇದೆ, ಇದೇನು ಮೀನು ಅಂತ ನನಗೆ ಗೊತ್ತಿಲ್ಲ, ಮೇ ಬಿ ಅದೇನೋ ಕ್ಯಾಟ್ ಫಿಶ್ಶು ಏನೋ ಹೇಳ್ತಾರಲ್ಲ, ಅದಿರಬೇಕು ಅನಿಸುತ್ತೆ. ದೊಡ್ಡದು 2-3 ಥರ ಇದೆ, ಇದು ಒಂದೊಂದು ಥರ ಇದೆ, ಚೆನ್ನಾಗಿದ್ದಾವೆ. ಬಂದರೆ ಓಡಿ ಬರ್ತವೆ, ಏನಾರು ತಂದಿದ್ದಾರ ತಿನ್ನೋಕ್ಕೆ ಅಂತೇಳಿ. ನೋಡಿ ನೀರೆಷ್ಟು ಆಳವಾಗಿ ಕಾಣ್ತಾ ಇದೆ. ತುಂಬ ಆಳ ಇರೋದ್ರಿಂದ ಕೆಳಗಡೆ ಕಾಣ್ತಾ ಇಲ್ಲ. ಮಕ್ಕಳನ್ನೆಲ್ಲ ಹುಷಾರಾಗಿ ನೋಡ್ಕೊಳ್ಳಿ. ಮಕ್ಕಳು ನೀರು ಕಂಡಿದ ತಕ್ಷಣವೇ ಇಳಿಯೋದು ಇದು. ಇಂಥ ಪ್ರದೇಶಗಳಿಗೆ ಬಂದಾಗ ದೊಡ್ಡವರು ಸ್ವಲ್ಪ ಕೇರ್ ಮಾಡ್ಕೊಂಡು ನೋಡ್ಕೋಬೇಕು ಮಕ್ಕಳನ್ನ. ನೋಡಿ ಮೀನು ಹೇಗೆ ಆಡ್ತಾ ಇದೆ ನೀರಲ್ಲಿ, ಎಷ್ಟು ಚೆನ್ನಾಗಿದೆ ಅಂತ. ಬನ್ನಿ, ಹಾಗೆ ಹೀಗೆ ಮೆಟ್ಲು ಹತ್ಕೊಂಡು ಮೇಲೆ ಹೋಗ್ತಾ ಇದ್ದೀವಿ. ಸುತ್ತ ಪರಿಸರ ಎಲ್ಲ ನೋಡಿಕೊಂಡು ಮೇಲೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ. ನಾವು ನಮ್ಮೂರಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ನಮ್ಮ ಯಜಮಾನ್ರ ಮನೆ ಹತ್ರ,
ಅಲ್ಲಿ ನೋಡಿಕೊಂಡು ಅಲ್ಲಿ ಪೂಜೆ ಮುಗಿಸ್ಕೊಂಡು ಇಲ್ಲಿಗೆ ಬರೋ ಹೊತ್ತಿಗೆ 1:30 ಆಗೋಗಿತ್ತು. ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗ್ದೋಗಿತ್ತು. 12:30ಗೆ ಮುಗ್ದೋಗುತ್ತೆ ಪೂಜೆ. ನಾವು ಆದರೂ ದರ್ಶನ ಮಾಡ್ಕೊಂಡು ಹೋಗೋಣ ಅಂಥೇಳಿ ನಾವು ಪ್ರತಿ ಸರಿ ಊರಿಗೆ ಬಂದಾಗೆಲ್ಲ ಇಲ್ಲಿಗೊಂದು ವಿಸಿಟ್ ಕೊಡ್ತೀವಿ. ಕೊಡಲಿಲ್ಲ ಅಂದರೆ ಏನೋ ಒಂಥರ, ಇಲ್ಲಿ ಬಂದು ಹೋದರೆ ಮನಸ್ಸಿಗೆ ಒಂಥರ ಹಿತ ಅನಿಸುತ್ತೆ, ಏನೋ ಒಂಥರ ಪಾಸಿಟಿವ್ನೆಸ್ ಬರುತ್ತೆ, ಒಂಥರ ಖುಷಿಯಾಗುತ್ತೆ. ಎಷ್ಟೇ ಬೇಜಾರಿದ್ರೂ ಒಂಥರ ಸಮಾಧಾನ ಆಗುತ್ತೆ. ಈ ಪ್ರಕೃತಿನೇ ಆ ಥರ ಇದೆ. ಅದರಿಂದ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮರ ಗಿಡ ಎಲ್ಲ ಇದ್ದಾವೆ. ಎಷ್ಟೊಂದು ವರ್ಷಗಳ ಹಿಂದೆಯಿಂದ ಇದೆ ಅಂತ ನನಗೂ ಗೊತ್ತಿಲ್ಲ. ತುಂಬ ಹಳೆಯ ದೇವಸ್ಥಾನ ಇದು. ಅಯ್ಯಪ್ಪ ಸ್ವಾಮಿ ಬಂದಿಲ್ಲಿ ನೆಲೆ ನಿಂತಿದ್ದಾರೆ ಅಂತ ಮಕ್ಕಿಸಾಸ್ತವ ಅಂತ ಕರಿತೀವಿ ದೇವ್ರನ್ನ. ನೋಡಿ ಮರ ಗಿಡ ಎಲ್ಲ ಸುತ್ತ ಪರಿಸರ ಎಷ್ಟು ಚೆನ್ನಾಗಿದೆ ಅಂತ. ಮೇಲೆ ಹೋಗ್ತಾ ಹೋಗ್ತಾ ಇನ್ನೂ ಎಷ್ಟು ಚೆನ್ನಾಗಿದೆ ಗೊತ್ತಾ. ನೀವಂತೂ ಎಷ್ಟು ಖುಷಿ ಪಡ್ತಿರೋ ಇದರಲ್ಲಿ ಡೈರೆಕ್ಟಾಗಿ ನೋಡಿದ್ರೆ. ಅಷ್ಟು ಚೆನ್ನಾಗಿದೆ. ಏನೋ ಒಂಥರ ಮಕ್ಕಳಿಗಂತೂ ಒಂಥರ ಖುಷಿ. ಮೊದಲು ಹಳೆ ಕಾಲದಲ್ಲೆಲ್ಲ ಇಲ್ಲಿ ಫುಲ್ಲು ಕಾಡಿರ್ತಿತ್ತಂತೆ. ತುಂಬ ವಿರಳವಂತೆ ಜನಸಂಖ್ಯೆ, ತುಂಬ ಕಾಡು ಥರ ಇರೋದಂತೆ. ಆವಾಗ ಮುಸಲ್ಮಾನರ ದಾಳಿ ಆಗ್ತಿತ್ತು ನೋಡಿ, ಹಿಂದೂ ದೇವಾಲಯಗಳ ಮೂರ್ತಿ ಪೂಜೆ ಬಗ್ಗೆ ಎಲ್ಲ. ಆ ಕಾಲದಿಂದ ಇರೋದು ಈ ದೇವಸ್ಥಾನ. ಆವಾಗ ಒಬ್ಬರು ಅವ್ರ ಹತ್ರ ವಜ್ರದ ಕತ್ತಿ ಇತ್ತಂತೆ. ಯಾವ್ದಾರ ಕಲ್ಲನ್ನ ಹಿಂಗೆ ಕಡಿದ್ರೂ ಪೀಸ್ ಆಗುವಂಥ ಕತ್ತಿ ಇತ್ತಂತೆ. ಅವ್ರು ಯಾರು ಅಂತ ನಾನು ಹೆಸರು ಹೇಳಲ್ಲ, ನಿಮ್ಗೆ ಗೊತ್ತಿದ್ರೆ ತಿಳ್ಕೊಳ್ಳಿ ಯಾರು ಅಂತ. ಅವರು ಸಹ ಈ ದೇವಸ್ಥಾನಕ್ಕೂ ಸಹ ದಾಳಿ ಮಾಡೋಕ್ಕೆ ಬಂದಿದ್ರಂತೆ. ದಾಳಿ ಮಾಡೋಕ್ಕೆ ಬಂದಾಗ ಏನೂ ಮಾಡೋಕ್ಕಾಗಿಲ್ಲ ಈ ದೇವಸ್ಥಾನನ. ಅಲ್ಲಿ ಮೇಲ್ಗಡೆ ದೇವರಿಗೆ ಹರಕೆ ಅಂತ ಹೇಳ್ಬಿಟ್ಟು ಮಣ್ಣಿನ ನಾಯಿನ ದೇವರಿಗೆ ಹರಕೆ ರೂಪದಲ್ಲಿ ಸಲ್ಲಿಸ್ತಾರೆ ಈ ದೇವಸ್ಥಾನಕ್ಕೆ. ಅದೊಂದು ಹಬ್ಬ ಬರುತ್ತೆ ಆವಾಗ. ಆ ನಾಯಿಗಳು, ಜೇನುನೊಣಗಳು ಎಲ್ಲ, ಜೇನು ನೊಣಗಳೆಲ್ಲ ಜೀವ ಅಂತ ಬಂದು ಅವ್ರನ್ನ ಕಚ್ಚಿ ಅವ್ರ ಮೇಲೆ ಓಡಿಸಿದ್ರಂತೆ, ಇಲ್ಲಿ ದಾಳಿ ಮಾಡೋಕ್ಕೆ ಬಂದವ್ರನ್ನ ಅಂತ ಒಂದು ಕತೆ ನಾನು ಕೇಳಿರೋದು. ನೋಡಿ ಇದು ಧೂಪ ಹಾಕ್ತೀವಲ್ಲ, ಬಂಧದ ಮರ, ಅದೇನೋ ಧೂಪ ಅಂತೀವಲ್ಲ ಅದು. ಇದು ಅದ್ರ ಮರದ್ದು ಕಾಯಿ ಇದು. ಇದ್ರೊಳಗಡೆ ಒಂದು ಬಾದಾಮಿ ಥರ ತಿರುಳಿರುತ್ತೆ. ಅದನ್ನು ಪೀಸ್ ಮಾಡಿಬಿಟ್ಟು ಮಕ್ಕಳು ತಿಂತಾರೆ. ಅದನ್ನು ಕಟ್ ಮಾಡಿ ಅದ್ರೊಳಗಡೆ ಇರೋದು. ನಾನೊಂದು ವೀಡಿಯೋ ಹಾಕಿದ್ದೆ. ನಿಮ್ಮ ಕಡೆ ಇದು ಏನು ಹೇಳ್ತಾರೆ ಹೇಳಿ ನೋಡೋಣ ಅಂತ. ಯಾರೂ ಏನೂ ಕಾಮೆಂಟ್ ಮಾಡಿಲ್ಲ, ಮೋಸ್ಟ್ಲಿ ಗೊತ್ತಿಲ್ಲ ಅನಿಸುತ್ತೆ. ನೋಡಿ ಅದನ್ನು ಇಲ್ಲೇ ಎತ್ಕೊಂಬಂದಿದ್ದು ನಾವು. ಎಷ್ಟೊಂದು ಬಿದ್ದಿರುತ್ತೆ. ಮೇಲ್ಗಡೆ ಮರ ಇದೆ, ಆ ಮರದಿಂದ ಕಾಯಿ ಎಲ್ಲ ಉದುರಿರುತ್ತೆ ಈ ಸೀಸನ್, ಈ ಬೇಸಿಗೆ ಟೈಮಲ್ಲಿ. ಆ ಕಾಯಿಗಳನ್ನೆಲ್ಲ ಹೆಕ್ಕಿ ನಾವು ಮೊದಲು ಚಿಕ್ಕವರಿದ್ದಾಗ ತಿಂತಾಯಿದ್ವಿ ಅಂತೇಳಿ ನನ್ನ ಮಗಳಿಗೆ ಹೇಳಿದೆ. ಅದಕ್ಕೆ ಅವಳು ನಾನು ತಿಂತೀನಿ ಅಂತ ತೊಗೊಂಡ್ಳು. ಬನ್ನಿ, ಇದು ಚೌಂಡಿ ಅಮ್ಮ ಅಂತ ಈ ದೇವಸ್ಥಾನ. ಇಲ್ಲೂ ಅಷ್ಟೇ ಬಂದರೆ ಒಂಥರ ಭಾವಕ್ಕಳಾಗ್ಬಿಡ್ತೀನಿ ನಾನು. ಮನಸ್ಸಿಗೆ ಏನೋ ಒಂಥರ ಅನಿಸುತ್ತೆ, ನಾನು ತಾಯಿ ಜೊತೆಗಿದ್ದೀನಿ ಅಂತ ಅನಿಸುತ್ತೆ. ಅಷ್ಟೊಂಥರ ಖುಷಿಯಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಇದ್ರ ಸುತ್ತಮುತ್ತಲ ಪರಿಸರ. ಮೊದಲಿಂದನೂ ಹೀಗೆ ಇತ್ತು, ಈಗಲೂ ಹಾಗೇ ಇದೆ, ಮುಂದಕ್ಕೂ ಹೀಗೆ ಇರಬೇಕು. ಯಾಕೆಂದರೆ ನೋಡಿ ಇಲ್ಲಿ ನೆಲ ಇದೆಯಲ್ಲ, ಆ ಥರನೇ ಫುಲ್ ಎಲ್ಲ ಕಡೆಯೂ ಇತ್ತು. ಇಲ್ಲಿ ಇದು ನೋಡಿ, ಇದು ದೇವರ ಹಬ್ಬ ಎಲ್ಲ ಮಾಡಿದಾಗ ಕೆಲವೊಂದೆಲ್ಲ ಪದ್ಧತಿ ಇರ್ತದಲ್ಲ, ಈ ಥರನೇ ಮಾಡಬೇಕು ಆಚರಣೆಗಳಂತ. ಅದನ್ನು ಮಾಡೋಕ್ಕೆ ಜಾಗ ಎಲ್ಲ ಬಿಟ್ಟಿದ್ದಾರೆ. ಎಷ್ಟೊಂದು ಮರ ಗಿಡಗಳನ್ನೆಲ್ಲ ಹಾಗೆ ಬಿಟ್ಟಿದ್ದಾರೆ. ನೋಡಿ ಈ ಥರ ನೆಲ ಹೆಂಗಿತ್ತು ಅಂತೇಳಿ, ಕಲ್ಲು ಚಪ್ಪಡಿಯಿಂದ ಮಾಡಿರೋಂಥ ನೆಲ ಇದ್ದಿದ್ದು. ಇದು ಮಾತ್ರ ಹಾಗೇ ಇದೆ. ಮೇಲ್ಗಡೆ ಎಲ್ಲ ಸ್ವಲ್ಪ ಟೈಲ್ಸ್ ಎಲ್ಲ ಹಾಕಿ ಇದು ಮಾಡಿದ್ದಾರೆ. ನನ್ನ ಮಕ್ಕಳಂತೂ ಇಲ್ಲಿ ಬಂದುಬಿಟ್ರೆ ಏನೋ ಒಂಥರ ಖುಷಿ ಅವರಿಗೆ. ಎಲ್ಲ ಎತ್ಕೊಂಡ್ರು ಆ ಧೂಪದ ಮರದ ಕಾಯಿನ. ಮನೆಗೆ ಹೋಗಿ ಪೀಸ್ ಮಾಡಿಬಿಟ್ಟು ಅದರೊಳಗಡೆ ಇರೋ ತಿರುಳು ತಿನ್ನೋಣ ಅಂತ ಹೇಳ್ಬಿಟ್ಟು ಎತ್ಕೊಂಡಿದ್ದಾರೆ. ಬನ್ನಿ ಹಾಗೆ ಮೇಲ್ಗಡೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಅಯ್ಯಪ್ಪ ಸ್ವಾಮಿ ಮಕ್ಕಿಸಾಸ್ತವ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಬನ್ನಿ, ಊರಲ್ಲಿರೋವಂಥ ದೇವಸ್ಥಾನಕ್ಕೆ. ನಾಪೋಕ್ಲಿಂದ 3 ಕಿಲೋಮೀಟ್ರ್ ಒಳಗೆ ಬೇತು ಗ್ರಾಮ, ಆ ಗ್ರಾಮದ ದೇವಸ್ಥಾನ ಇದು. ಇಲ್ಲಿ ಶನಿವಾರ ಊರಲ್ಲಿ ಒಬ್ರೊಬ್ಬರಿಗೆ 1 ವರ್ಷಕ್ಕೊಂದು 2 ಏನೋ ಬರ್ತದೆ. ಶನಿವಾರದತ್ತು ಅವರು ತೆರಿಗೆ ಕಟ್ಟಿ ಅನ್ನದಾನ ಮಾಡಬೇಕು ಅಂತ. ಅದನ್ನು ಚೆನಿಯೂಟ ಅಂತ ಹೇಳ್ತೀವಿ. ನಮ್ಮಮ್ಮನ ಮನೆ ನಾಪೋಕ್ಲು ಬೇತುನೇ. ನಮ್ಮಮ್ಮವರ ಅವರೆಲ್ಲ ಅಲ್ಲೇ ಇರೋದಲ್ವ, ಅವರು ಮಾಡ್ತಾರೆ. ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ. ಇಲ್ಲಿನೂ ಸಹ ಒಂದ್ಸರಿ ಕಳ್ತನ ಆಗಿತ್ತು ಇತ್ತೀಚೆಗೆ. ಗಂಟೆ ಎಲ್ಲ ಬಿಚ್ಕೊಂಡು ಹೋಗಿದ್ರು, ಆ ಕಳ್ಳರು ಸಿಕ್ಕಾಕೊಂಡಿದ್ದಾರೆ. ಮತ್ತೆ ಬಿಚ್ಕೊಂಡೋಗಿರೋ ಗಂಟೆನ ಹಾಕೋದು ಬೇಡ ಅಂತ ಹೊಸ ಗಂಟೆಗಳನ್ನೆಲ್ಲ ಹಾಕಿದ್ದಾರೆ.
ಮೊದಲು ಒಂಥರ ಹಳೇ ಕಾಲದಿತ್ತು, ಕಪ್ಪು ಕಲರ್ ಥರ ಆಗಿತ್ತು ಅವೆಲ್ಲ. ಅದನ್ನು ಸಹ ಕದ್ದಿದ್ರು, ಕಳ್ಳರು ಸಿಕ್ಕಾಕೊಂಡ್ರು ಸಹ. ನೋಡಿ ನಾನು ಹೇಳಿದ್ನಲ್ಲ, ನಾಯಿನ ಹರಕೆ ಥರ ಹಾಕ್ತಾರೆ ಅಂತ, ನೋಡಿ ಇದೆ ಅದು. ಕುಂಬಾರ ಹತ್ರ ಮಾಡಿಸ್ಕೊಂಡು ಬಂದು ವರ್ಷಕ್ಕೊಂದ್ಸಲಿ ಈ ಹರಕೆ ಸಲ್ಲಿಸ್ತಾರೆ. ದೇವರಿಗೆ ನಾಯಿ ಅಂದರೆ ತುಂಬ ಇಷ್ಟ, ಅದಕ್ಕೆ ಆ ಥರ ಸಲ್ಲಿಸ್ತಾರೆ. ಇದೇ ದೇವಸ್ಥಾನ, ಎಷ್ಟು ಒಂಥರ ಹಾಗೆ ಎಷ್ಟು ಚೆನ್ನಾಗಿದೆ ನೋಡಿ ಈ ದೇವಸ್ಥಾನ. ಸುತ್ತ ನಾಯಿನ ಹರಕೆನ ಇಟ್ಟಿದ್ದಾರೆ, ಮಧ್ಯದಲ್ಲೇ ದೇವರು ತ್ರಿಶೂಲ ಥರ ಕಾಣ್ತಿದೆಯಲ್ವಾ, ಅದ್ರ ಕೆಳಗಡೆ ಒಂದು ಚಿಕ್ಕ ಶಿವಲಿಂಗದ ಥರ ಒಂದಿದೆ, ಅದೇ ದೇವರು. ಇದು ಅದರ ಮೇಲ್ಗಡೆ ಇರೋದು ಹಲಸಿನ ಮರ. ಇದು ಅಷ್ಟೇ ಪುರಾತನ ಕಾಲದಿಂದನೂ ಹಾಗೇ ಇದೆ ಹಲಸಿನ ಮರ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ದೇವಸ್ಥಾನ ಅಲ್ವಾ. ಎಷ್ಟು ಒಂಥರ ಪ್ರಕೃತಿಗೆ ಅನ್ವಯಿಸುವಂತೆ, ಹಾಗೆ ಹಳೆ ಕಾಲದಿಂದ ಹೆಂಗಿತ್ತು ಅದೇ ಥರ ಇದೆ. ಮೊದಲೆಲ್ಲ ಹೀಗೆ ಅಲ್ವಾ, ಪ್ರಕೃತಿನೇ ತಾನೇ ಮನುಷ್ಯ ಪೂಜೆ ಮಾಡ್ತಾ ಇದ್ದಿದ್ದು. ಇದು ಸಹ ಹಾಗೆ ನೋಡಿ. ನನಗೆ ಅದಕ್ಕೆ ಒಂಥರ ಖುಷಿ ಆಗೋದು. ಇಲ್ಲಿ ಆಗ್ಲಿಂದನೂ ಇದೇ ಥರನೇ ಉಳಿಸ್ಕೊಂಡು ಬಂದಿದ್ದಾರೆ. ಈ ಮರದಲ್ಲಿ ನೋಡಿ, ಅಲ್ಲಿ ಒಂದು ಬಿಳಿ ಕಲರು ಚೈನ್ ಕಾಣ್ತಿದೆ ನೋಡಿ, ಎರಡೇ ಇದು. ಆ ಚೈನ್ದು ಒಂದು ಕತೆ ಇದೆ. ಅದೇನಂತಂದರೆ, ಈ ದೇವಸ್ಥಾನದಲ್ಲಿ ವರ್ಷಕ್ಕೊಂದ್ಸಲಿ ಹಬ್ಬ ಆಗುತ್ತೆ ಅಂತ ಅನ್ನಲ್ಲ, ಹಬ್ಬ ಆಗಬೇಕಾದ್ರೆ ಒಬ್ರಿಗೆ ದೇವ್ರು ಬರುತ್ತೆ. ಆ ದೇವರು ಇಂಥವ್ರಿಗೆ ಅಂತ ವಾಡಿಕೆ ಆಗಿರುತ್ತೆ, ಅಂಥವ್ರಿಗೆ ಮಾತ್ರ ಬರೋದು. ಆ ದೇವರು ಬರೋಂಥ ವ್ಯಕ್ತಿನ ಪೊಲೀಸರು ಅರೆಸ್ಟ್ ಮಾಡಿ ಮಡಿಕೇರಿ ಜೈಲಿಗೆ ಕರ್ಕೊಂಡು ಹೋಗಿಟ್ಟಿರ್ತಾರಂತೆ ಈ ಹಬ್ಬದ ಟೈಮಲ್ಲಿ. ಯಾವುದೋ ಕೇಸ್ ಮೇಲೆ ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಜೈಲಲ್ಲಿ ಹಾಕಿರ್ತಾರೆ. ಅವ್ರಿಗೆ ಕೊರಳಿಗೆ ಕಾಲಿಗೆಲ್ಲ ಚೈನ್ ಹಾಕಿ, ಹಳೆ ಕಾಲದಲ್ಲಿ ಕೋಳ ಹಾಕ್ತಾರಲ್ಲ ಆ ಥರ ಹಾಕಿ ಜೈಲಲ್ಲಿ ಇಟ್ಟಿದ್ರಂತೆ. ಊರಿನ ಜನ ಎಲ್ಲ ಹಬ್ಬದ ಟೈಮಲ್ಲಿ ಹೋಗಿ ಜೈಲಾಧಿಕಾರಿಗಳನ್ನ ಭೇಟಿಯಾಗಿ, ಈ ಥರ ನಮ್ಮೂರಲ್ಲಿ ಹಬ್ಬ ಆಗುತ್ತೆ, ನಮಸ್ಕಾರ ಮಾಡ್ಕೊಳ್ಳಿ. ನೋಡಿ ಅಲ್ಲಿ ಕಾಣ್ತಾ ಇದೆ ದೇವರು, ಸತ್ಯವಾದ ದೇವರು. ನಂಬಿ ನಡೆದ್ರೆ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ಇದು ದೇವರ ಭಸ್ಮ ಪ್ರಸಾದ. ಮತ್ತು ಕತೆ ಮುಂದುವರಿಸ್ತೀನಿ. ಅವರು ಆ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ರಂತೆ, ಈ ಥರ ನಮ್ಮ ಊರಲ್ಲಿ ಹಬ್ಬ ಆಗ್ತಿದೆ, ದಯವಿಟ್ಟು ಇವ್ರನ್ನ ಬಿಡಿ, ಇವ್ರಿಗೆ ದೇವ್ರು ಬರುತ್ತೆ, ಹಬ್ಬ ಆದಮೇಲೆ ಕರ್ಕೊಂಡ್ಬಂದು ಬಿಡ್ತೀವಿ ಅಂತ ಹೇಳಿದ್ರಂತೆ. ಆದರೆ ಅಲ್ಲಿಂದ ಯಾವ ಅಧಿಕಾರಿಗಳು ಸಹ ಒಪ್ಕೊಳ್ಳಿಲ್ಲ. ಇಲ್ಲ, ಆ ಥರ ಎಲ್ಲ ಬಿಡೋಕ್ಕಾಗೋದಿಲ್ಲ, ಅದು ತುಂಬ ಪ್ರೊಸೀಜರ್ ಇರುತ್ತೆ ಅಂತೆಲ್ಲ ಹೇಳಿ ಕಳಿಸಿದ್ರಂತೆ. ಆಯಿತು ಅಂತ ಊರವ್ರ ಜನ ಎಲ್ಲ ಬಂದ್ರಂತೆ. ಏನು ಮಾಡೋದು, ಈ ಸಲ ದೇವ್ರು ಬರೋರು ಇಲ್ಲ, ಹಬ್ಬ ಹಾಗೆ ಮಾಡೋಣ, ಅವರು ಬರಲಿಲ್ವಲ್ಲ ಅಂಥೇಳಿ, ಸರಿ ಅಂತ ಅಂದ್ಬಿಟ್ಟು ಎಲ್ಲ ಹಬ್ಬ ಮಾಡೋಕ್ಕೆ ತಯಾರಿ ಮಾಡ್ಕೊಂಡ್ರಂತೆ. ಆಮೇಲೆ ರಾತ್ರಿನ ಮಧ್ಯಾಹ್ನನ ಅಷ್ಟು ಗೊತ್ತಿಲ್ಲ, ಹಬ್ಬ ಮಾಡೋ ಹೊತ್ತಿಗೆ ಇದು ಕಂಸಾಳೆ ಅವೆಲ್ಲ ಬಾರಿಸ್ತಾರಲ್ಲ, ಡೋಲು ಎಲ್ಲ, ಆ ಥರ ಇವರು ದೇವರು ಬರೋ ಟೈಮ್ ಹೊತ್ತಿಗೆ ಬಾರಿಸ್ತಾ ಇದ್ರಂತೆ. ಆ ಶಬ್ದ ಮಾಡೋ ಹೊತ್ತಿಗೆ ನೋಡಿದ್ರೆ ಜೈಲಲ್ಲಿದ್ದಂಥ ವ್ಯಕ್ತಿ ಕೋಳ ಸಮೇತ ಬಂದಿದ್ದೇನೆ ಅಲ್ಲಿ ದೇವ್ರು ಬಂದಂಗೆ ಇದು ಮಾಡ್ತಿದ್ರಂತೆ. ಅವ್ರ ಮೈ ಮೇಲೆ ದೇವ್ರು ಬಂದಿತ್ತಂತೆ. ದೇವ್ರು ಬಂದಿದ್ದ ಫೋರ್ಸಿಗೆ ಅವ್ರ ಕೈ ಕಾಲು ಹಿಂಗೆ ಅಂದಾಗ ಅವ್ರ ಕುತ್ತಿಗೆಯಲ್ಲಿ ಸಿಗಾಕೊಂಡಿತ್ತಲ್ಲ ಕೋಳ, ಅದು ಎಗರಿ ಹೋಗಿ ಒಂದು ಪೀಸು ಆ ಮರದಲ್ಲಿ ಸಿಕ್ಕಾಕೊಂಡಿರೋದು, ಆ ಚೈನು. ಆವಾಗಲಿಂದ ಸಹ ಹಲಸಿನ ಮರದಲ್ಲಿ ಅದು ಹಾಗೇ ಇದೆ. ದೇವರ ಭಕ್ತಿ ಶಕ್ತಿ ಎಂಥದ್ದು ಅಂತೇಳಿ ನಾವು ಅದರಲ್ಲೇ ತಿಳ್ಕೊಬೇಕು. ನಾವು ಎಲ್ಲಿ ನಂಬಿ ನಡ್ಕೊತೀವೋ ಅಲ್ಲಿ ಭಗವಂತ ಯಾವತ್ತೂ ನಮ್ಮನ್ನ ಕೈ ಬಿಡಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಇದು ನಿಜವಾಗಿ ನಡೆದಿರುವಂಥ ಘಟನೆ ಇಲ್ಲಿ. ಅದನ್ನು ನಾವು ಸಹ ನಂಬಿ ಇಲ್ಲಿ ನಡ್ಕೊತೀವಿ. ದೇವ್ರನ್ನ ನಾವು ಯಾವತ್ತೂ ನಂಬ್ತೀವಿ. ದೇವ್ರು ನಮ್ಗೆ ಯಾವತ್ತೂ ಕೈ ಬಿಡಲ್ಲ, ನಮ್ಮ ಹಿಂದೆ ಇದ್ದಾರೆ. ನಾವೇನೇ ಕಷ್ಟ ಸುಖದಲ್ಲೂ ನಾವು ಮಾಡೋ ಎಲ್ಲ ಕೆಲಸದಲ್ಲೂ ಜೊತೆಯಾಗಿರ್ತಾರೆ. ನಾವು ಒಳ್ಳೆಯದನ್ನು ಮಾಡಿದ್ರೆ ನಮಗೂ ಒಳ್ಳೆಯದೇ ಆಗುತ್ತೆ, ನಾವು ಕೆಟ್ಟದ್ದು ಮಾಡಿದ್ರೆ ನಮಗೂ ಸಹ ಕೆಟ್ಟದ್ದಾಗೇ ಆಗುತ್ತೆ. ಯಾಕೆಂದರೆ ನಾವು ಒಬ್ರಿಗೆ ಕೆಟ್ಟದ್ದು ಬಯಸಿದ್ರೆ ಅವರು ಸಹ ನೊಂದ್ಕೊತಾರೆ. ನೊಂದ್ಕೊಂಡು ಶಾಪ ಹಾಕಿದ್ದು ಯಾವತ್ತೂ ತಟ್ಟುತ್ತೆ. ಅದಕ್ಕೆ ನಾವು ಯಾವತ್ತಿದ್ರೂ ಒಳ್ಳೆಯದನ್ನೇ ಮಾಡಬೇಕಾಗುತ್ತೆ, ಒಳ್ಳೆಯದನ್ನೇ ಬಯಸಬೇಕು. ನಾವೇನು ಅಂದ್ಕೊತಿರ್ತೀವಿ ಮನಸ್ಸಲ್ಲಿ ಅದು ನಮ್ಮ ಜೀವನದಲ್ಲಿ ಫಸ್ಟ್ ನಡೆಯುತ್ತೆ. ನಾವು ಬೇರೆಯವ್ರಿಗೆ ಕೆಟ್ಟದ್ದು ಬಯಸ್ತಾ ಇರ್ಬೋದು, ಬಟ್ ಅದು ನಮಗೆ ಎಫೆಕ್ಟ್ ಆಗುತ್ತೆ. ನಾವು ಯಾವಾಗಲೂ ಒಳ್ಳೆತನದಿಂದ ಇದ್ದರೆ ನಮಗೂ ಒಳ್ಳೆಯದನ್ನೇ ಆಗುತ್ತೆ. ಅದಕ್ಕೆ ನಾವು ಯಾವತ್ತೂ ಒಳ್ಳೆಯವರಾಗಿರಬೇಕು, ಒಳ್ಳೆಯದನ್ನು ಯೋಚನೆ ಮಾಡಬೇಕು, ಆದಷ್ಟು ಒಳ್ಳೆಯ ಕೆಲಸಗಳನ್ನೇ ಮಾಡಬೇಕು. ಯಾವಾಗಲೂ ಸಮಾಧಾನದಿಂದ ಖುಷಿಯಾಗಿರಬೇಕು, ನಾವಿರೋದ್ರಲ್ಲಿ ತೃಪ್ತಿ ಪಟ್ಕೊಂಡು ನಾವು ಬದುಕಬೇಕು ಅನ್ನೋದು ನನ್ನ ಒಂದು ಮನದಾಳದ ಮಾತು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿತ್ತಲ್ವ ಈ ದೇವಸ್ಥಾನ. ನೀವೇನಾದರೂ ಈ ಕಡೆ ಬಂದರೆ ಒಂದ್ಸಲಿ ವಿಸಿಟ್ ಮಾಡಿ ನೋಡಿ ಹೋಗಿ. ತುಂಬ ಚೆನ್ನಾಗಿದೆ. ಪೂಜೆ ಟೈಮಿಗೆ ಬರಬೇಕಂದ್ರೆ 12:30 ಒಳಗಡೆ ಬನ್ನಿ. ಒಂದು 11 ಗಂಟೆ 11:30ಗೆ ಬಂದರೆ ನೀವು ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಇಲ್ಲಿಂದ ತಲಕಾವೇರಿ ಬಾಗಮಂಡ ಎಲ್ಲ ಮುಗಿಸ್ಕೊಂಡು ಹೋಗ್ಬೋದು.
ಇದಿಷ್ಟು ನಮ್ಮ ಒಂದು ಪುಟ್ಟ ಹಳ್ಳಿಯಲ್ಲಿರುವಂಥ ಸುಂದರವಾದ ದೇವಸ್ಥಾನದ ಪರಿಚಯ. ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕು, ಒಂದು ಕಾಮೆಂಟ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬರ್ ಮಾಡಿ. ಮತ್ತು ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ತುಂಬ ಧನ್ಯವಾದಗಳು ನೀವು ನನ್ನ ವಿಡಿಯೋನ ನೋಡಿದ್ದಕ್ಕೆ. ಥ್ಯಾಂಕ್ ಯು. ಟೇಕ್ ಕೇರ್ ಆಲ್. ಬಾಯ್.